ನನ್ನ ಹೆಸರು ವಿನಯ್ ಪೂಜಾರಿ ಅಂತ. ನಾನು ಗುಲ್ಬರ್ಗದಿಂದ ಬಂದಿದ್ದು. ನಾನು 2017ನಲ್ಲಿ ಜಿಯೋಮೆಡಿಕ್ ಜಾಯ್ನ್ ಆದೆ ವಿತ್ ದ ಹೆಲ್ಪ್ ಆಫ್ WEC ವರ್ಲ್ಡ್ ಎಜುಕೇಷನ್ ಸೆಂಟರಿಂದ. ನಂಗನ್ಸುತ್ತೆ ಫಸ್ಟು ನಾ ಪೇರೆಂಟ್ ಜೊತೆ ಇವ್ರು ಆಫೀಸ್ಗೆ ಹೋದಾಗ ನಾ ಮ್ಯಾಮ್ ಜೊತೆ ಮಾತಾಡಿದಾಗ ಅವ್ರು ಹೇಳಿದರು, ನಮ್ಮ ಮನೇಲಿ ನನಗೆ ಯಾವಾಗ ನೀಟ್ ಆಗಲಿಲ್ಲ ಅವಾಗ ಅವರು ಸ್ವಲ್ಪ ಡೌನ್ ಆಗಿದ್ದರು. ಅವಾಗ ಮ್ಯಾಮ್ ಮೋಟಿವೇಟ್ ಮಾಡಿ ನಮ್ಮ ಮನೇಲಿ ಹೇಳಿ, ಇಲ್ಲ ಓದ್ತಾನೆ ಮಾಡ್ತಾನೆ ಕಳಿಸಿ. ಸೊ ಅವರು ಸ್ವಲ್ಪ ಥ್ಯಾಂಕ್ ಯು ಮ್ಯಾಮ್ ಅದಕ್ಕೆ. ಆಮೇಲೆ ಅವ್ರು ಕಳಿಸ್ಮೇಲೆ ಅವರು ಸ್ವಲ್ಪ ಧೈರ್ಯ ತುಂಬಿ ನಮಗೆ ಕಳಿಸ್ದಾಗ ಫಸ್ಟೆಲ್ಲ ಸ್ವಲ್ಪ 2017ನಲ್ಲಿ ಜಾಯ್ನ್ ಆಗಿ 2024 ಏಪ್ರಿಲಲ್ಲಿ ನಾನು ಪಾಸ್ಔಟ್ ಆದಮೇಲೆ ಜಿಯೋಮೆಡಿಯಿಂದ ಒಂದಲ್ಲ ಎರಡಲ್ಲ ತುಂಬ ಕಲಿಯೋದಿರುತ್ತೆ ಅಲ್ಲಿ. ನಿಮಗೆ ಅನಿಸುತ್ತೆ ನಾವು ಹೊರಗಡೆ ಏನು ಆಡ್ತೀವಿ, ಹೊರಗಡೆ ಪ್ರಾಕ್ಟಿಕಲ್ ಆಗುತ್ತಾ, ಬರೀ ನಾವು ಥೇರಿನ ಅಷ್ಟೇ ಓದ್ತೀವ, ಬುಕ್ ಅಷ್ಟೇ ಓದ್ತೀವ, ಪೇಷಂಟ್ಸ್ ಮುಟ್ಟಕ್ಕೆ ಬಿಡ್ತಾರ, OT ಸಿಗುತ್ತಾ, ಎಲ್ಲ ಆ ಕನ್ಫ್ಯೂಷನ್ಸಿಂದ ದೂರ ಇರಿ. ಯಾಕಂದರೆ ಈಗ ನಾನು ನೋಡಿದ ಪ್ರಕಾರ ನಾನು ತುಂಬ ಜಾಸ್ತಿನೇ ನೋಡಿದ್ದೀನಿ ಅಲ್ಲಿ. ನಾನು ಇಂಟರ್ನ್ಶಿಪ್ ಮಾಡುವಾಗ ನನಗೆ ಕಾನ್ಫಿಡೆನ್ಸ್ ತುಂಬ ಕೊಟ್ಟಿದೆ. ಯಾಕಂದರೆ ಐ ಹ್ಯಾವ್ ಸೀನ್ ಇಟ್ ಬಿಫೋರ್, ನಾನು ನೋಡಿದ್ದೀನಿ ತುಂಬ ಸಲಿಯೋದು. ಸೊ ನೋಡಿ ಅದರಿಂದ ಮತ್ತೆ ಕಲ್ತಿದ್ದು ತುಂಬ ಜಾಸ್ತಿ ಇದೆ. ನೀವು ಹೋಗಿ ಜಾರ್ಜಿಯಾ ಒಂದು ಆ ಪ್ಲೇಸು, ಅಲ್ಲಿನ ವೆದರು, ಅಲ್ಲಿಂದ ಊಟದಾಗಲಿ ನಿಮ್ಗೆ ಯಾವ ಥರದ್ದು ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ಐ ರೆಕಮೆಂಡ್ ಯು ಟು ಗೋ ಟು WCಯಿಂದ ಹೋಗಿ ಜಿಯೋಮೆಡಿಗೆ ಹೋಗಿ. ನಾನು ಓದಿದ್ದು ಇಲ್ಲೇ. ಈಗ MS ರಾಮಯ್ಯಲ್ಲಿ ನಂದು ಇಂಟರ್ನ್ಶಿಪ್ ಮುಗಿಸಿ ಈಗ ಐ ಆಮ್ ಪ್ರಾಕ್ಟೀಸಿಂಗ್ ಡಾಕ್ಟರ್ ನಾವು. ಸೊ ಥ್ಯಾಂಕ್ ಯು ಮ್ಯಾಮ್.